ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನಿಂದ ಅಧ್ಯಾಯ 1 ಪ್ರಾರಂಭ. ದಿವಿಯಿಂದ ಭುವಿಗೆ. ನಮ್ಮದಿದು ಸ್ಥೂಲವಾದ ಭೂಲೋಕ. ಈ ಭೂಲೋಕವನ್ನ ಕ್ರಮಿಸಿ ಮೇಲೇರಿದರೆ ಸೂಕ್ಷ್ಮವಾದ ಭುವರ್ಲೋಕ. ಭುವರ್ಲೋಕವನ್ನು ಕ್ರಮಿಸಿ ಮೇಲೇರಿದರೆ ಇನ್ನೂ ಸೂಕ್ಷ್ಮವಾದ ಸುವರ್ಲೋಕ. ಈ ಸುವರ್ಲೋಕವನ್ನು ಕ್ರಮಿಸಿ ಮೇಲೇರಿದರೆ ಮತ್ತೂ ಸೂಕ್ಷ್ಮವಾದ ಮಹರ್ಲೋಕ. ಮಹರ್ಲೋಕವನ್ನು ಕ್ರಮಿಸಿ ಮೇಲೇರಿದರೆ ಜನಲೋಕ. ಈ ಜನಲೋಕವನ್ನು ಕ್ರಮಿಸಿ ಮೇಲೇರಿದರೆ ತಪೋಲೋಕ. ತಪೋಲೋಕವನ್ನು ಕ್ರಮಿಸಿ ಮೇಲೇರಿದರೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಸತ್ಯಲೋಕ. ಈ ಸತ್ಯಲೋಕದ ಆಚೆಗಿರುವುದೇ ನಿರಾಕಾರ ಸಚ್ಚಿದಾನಂದ ಸಾಗರ. ಈ ಪ್ರದೇಶದಲ್ಲಿ ಯಾವ ಮರ್ತ್ಯನೂ ಕಾಣಸಿಗುವುದಿಲ್ಲ. ದೇವತೆಗಳು ಕೂಡ ಅತ್ಯುನ್ನತ ಉದಾತ್ತ ಹಾಗೂ ಸೂಕ್ಷ್ಮಾತಿ ಸೂಕ್ಷ್ಮವಾದ ಈ ಪ್ರದೇಶದೊಳಗೆ ಪ್ರವೇಶ ಮಾಡುವ ಮಾತಂತಿರಲಿ, ಇದರೊಳಗೆ ಇಣುಕಿ ಕೂಡ ನೋಡುವ ಧೈರ್ಯವಿಲ್ಲ ಅವರಿಗೆ. ಇವರೆಲ್ಲ ಇಲ್ಲಿಗಿಂತ ಎಷ್ಟೋ ಕೆಳಗೆ ತಮ್ಮ ಸ್ಥಾನವನ್ನ ಕಂಡುಕೊಂಡು ತೃಪ್ತಿ ಪಟ್ಟುಕೊಳ್ಳಬೇಕು ಅಷ್ಟೇ. ಈ ಅಖಂಡ ಸಚ್ಚಿದಾನಂದ ಸಾಗರದಲ್ಲಿ ಸಪ್ತ ಋಷಿಗಳು ಸಮಾಧಿ ಮಗ್ನರಾಗಿ ಕುಳಿತಿದ್ದಾರೆ. ಆ ಋಷಿಗಳನ್ನ ಕಂಡಾಗ ಅವರು ಜ್ಞಾನದಲ್ಲೇ ಆಗಲಿ, ಪವಿತ್ರತೆಯಲ್ಲೇ ಆಗಲಿ, ತ್ಯಾಗದಲ್ಲೇ ಆಗಲಿ, ಪ್ರೇಮದಲ್ಲೇ ಆಗಲಿ ಕೇವಲ ಮಾನವರನ್ನಷ್ಟೇ ಅಲ್ಲ, ದೇವತೆಗಳನ್ನೂ ಮೀರಿಸಿದ್ದಾರೆ ಎಂದೆನಿಸದಿರದು. ಆ ಸಪ್ತ ಋಷಿಗಳು ನೀರವ ಧ್ಯಾನದಲ್ಲಿ ನಿಮಗ್ನರಾಗಿ ಮಹದಾನಂದದಲ್ಲಿ ಮತ್ತರಾಗಿರುತ್ತಿದ್ದರೆ, ಇದ್ದಕ್ಕಿದ್ದಂತೆ ಅಖಂಡ ಸಚ್ಚಿದಾನಂದದ ಒಂದಂಶ ಹಾಗೆ ಘನೀಭೂತವಾಗಿ ಒಂದು ದಿವ್ಯ ಶಿಶುವಿನ ರೂಪ ತಾಳಿ ಆ ದಿವ್ಯ ಶಿಶು ಮೆಲ್ಲನೆ ತೇಲಿಕೊಂಡು ಒಬ್ಬ ಋಷಿಯ ಬಳಿಗೆ ಬಂದಿತು. ಭುವನ ಮೋಹಕವಾದ ತನ್ನ ಸುಕೋಮಲ ಕರಗಳಿಂದ ಆ ಋಷಿಯ ಕೊರಳನ್ನ ಬಳಸಿ ಹಿಡಿದುಕೊಂಡಿತು. ಬಳಿಕ ಮೃದು ಮಧುರವಾದ ತನ್ನ ಜೇನು ಕಂಠದಿಂದ ಋಷಿಯನ್ನ ಕರೆಯುತ್ತಾ ಸಮಾಧಿಸ್ಥವಾದ ಅವನ ಮನಸ್ಸನ್ನ ಕೆಳಗೆಳೆದು ತನ್ನೆಡೆಗೆ ಸೆಳೆಯುವ ಪ್ರಯತ್ನ ಮಾಡಿತು. ಶಿಶುವಿನ ಐಂದ್ರಜಾಲಿತ ಸ್ಪರ್ಶವು ಋಷಿಯ ಮನಸ್ಸನ್ನ ತುರೀಯ ಸ್ಥಿತಿಯಿಂದ ಕೆಳಗಿಳಿಸಿತು. ಆತನ ಧ್ಯಾನ ನಿಮೀಲಿತ ನಯನಗಳು ಮೆಲ್ಲನೆ ಅರೆಬಿರಿದವು. ಆತ ನೆಟ್ಟ ದೃಷ್ಟಿಯಿಂದ ಆ ಅದ್ಭುತ ಶಿಶುವನ್ನೇ ಈಕ್ಷಿಸಿದ. ನೋಡುತ್ತಿದ್ದಂತೆಯೇ ಅವನ ಮುಖ ಪ್ರಫುಲ್ಲವಾಯಿತು. ಆ ದಿವ್ಯ ಶಿಶುವೇ ತನ್ನ ಹೃದಯದ ಅಮೂಲ್ಯ ನಿಧಿ ಎಂಬುದನ್ನ ಅವನ ಮುಖದ ಪ್ರಫುಲ್ಲತೆಯೇ ಸೂಚಿಸುತ್ತಿತ್ತು. ಆಗ ಆ ದಿವ್ಯ ಶಿಶು ಅತ್ಯಂತ ಆನಂದದಿಂದ ಮಂದಹಾಸ ಬೀರುತ್ತಾ ಋಷಿಗೆ ಹೇಳಿತು, ನಾನು ಭುವಿಗೆ ಹೋಗುತ್ತಿದ್ದೇನೆ, ನೀನು ನನ್ನ ಜೊತೆಯಲ್ಲಿ ಬರಬೇಕು. ಆ ಶಿಶುವಿನ ಅಲೌಕಿಕ ಸೌಂದರ್ಯ, ವರ್ಣನಾತೀತ ಸ್ವರ ಮಾಧುರ್ಯ, ಮನಮೋಹಕ ಮೃದು ಸ್ಪರ್ಶ ಇವುಗಳಿಂದೆಲ್ಲ ಮಂತ್ರಮುಗ್ಧನ ಅಂತಾಗಿದ್ದ ಋಷಿ ಮಾತನಾಡಲೂ ಮನವಿಲ್ಲದೆ ಮೌನವಾಗಿಯೇ ಇದ್ದ. ಆದರೆ ಅವನ ಮೃದು ಮಧುರ ನೋಟವೇ ತನ್ನ ಸಮ್ಮತಿಯನ್ನ ಸೂಚಿಸುತ್ತಿತ್ತು. ಅವನು ಆ ಶಿಶುವನ್ನ ಹಾಗೆಯೇ ನೆಟ್ಟ ನೋಟದಿಂದ ದಿಟ್ಟಿಸುತ್ತಾ ಪುನಃ ಸಮಾಧಿಯಲ್ಲಿ ಮಗ್ನನಾಗದ. ಯಾರು ಆ ದಿವ್ಯಾದ್ಭುತ ಶಿಶು? ಯಾರು ಆ ಮಹಿಮಾನ್ವಿತ ಋಷಿ? ಇಲ್ಲಿಗೆ 1ನೇ ಅಧ್ಯಾಯ ಸಂಪೂರ್ಣವಾಯಿತು. ಧನ್ಯವಾದಗಳು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಜೈ ಶ್ರೀಮಾತಾ.